ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ಏನಪ್ಪ ಇದು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ನಿಮಗೆ ತಮ್ಮನೇಲಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಆಲ್ರೆಡಿ. ಬಟ್ ಇವತ್ತು ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಮನೆಯದು ವಿಶೇಷ ಅಂತಂದರೆ, ದೀಪಾವಳಿ ಹಬ್ಬದ ಪ್ರಯುಕ್ತ ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಫುಲ್ಲು ಡೀಪ್ ಕ್ಲೀನಿಂಗ್. ಏಕೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ದೀಪಾವಳಿ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಲ್ವಾ, ಅದಕ್ಕಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಕ್ಲೀನಿಂಗ್ನ ಇಟ್ಕೊಂಡಿದ್ದೀವಿ. ದಸರಾ ಹಬ್ಬಕ್ಕೆಲ್ಲ ಫುಲ್ ಕ್ಲೀನಿಂಗ್ ಮಾಡಿದ್ವಿ, ಬಟ್ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು 2 ಡೇಸ್ ಬಿಫೋರ್ ಮಾಡಿರೋಂತಹ ವಿಡಿಯೋ ನಿಮ್ಗೆ ಇವತ್ತು ಬರ್ತಾಯಿದೆ. ಯಾಕಂದರೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮೇ ಸಿಗಲಿಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ. ಅದರಿಂದ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಮನದ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಯಾವ ಥರ ವೀಡಿಯೋಸ್ ಬೇಕು ನಿಮಗೆ, ಯಾವ ಥರ ನನ್ನ ಕಡೆಯಿಂದ ನಿಮ್ಗೆ ವೀಡಿಯೋಸ್ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ ನೀವು ತಿಳಿಸಿದರೆ ಖಂಡಿತ ಅದೇ ಥರ ವೀಡಿಯೋಸ್ನ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮನೆ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನಾನು, ದೊಡ್ಡಮ್ಮ, ನನ್ನ ಮಗ, ನಮ್ಮ ಮನೆಯವರೆಲ್ಲ ಸೇರಿ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಅಬ್ಬಬ್ಬಾ ಸಾಕಾಗೋಯ್ತು. ಎಷ್ಟು ಬಿಸಿಲಿದೆ ಅಂದರೆ, ಇಷ್ಟು ದಿನ ಮಳೆ 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 ಅಂತ ಇದ್ವಿ, ಇವಾಗ ಬಿಸಿಲು ಅಂತ ಇದ್ದೀವಿ. ನೋಡಿ, ಈಗ ಆಲ್ರೆಡಿ ಅಡುಗೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಆಯಿತು. ಡೀಪ್ ಕ್ಲೀನಾಗಿ ಸಾಮಾನು ಎಲ್ಲೆಲ್ಲಿ ಯಾವ್ಯಾವ ಜಾಗದಾಗ ಏನೇನಿದ್ವೋ ಅದೇ ಜಾಗದಲ್ಲಿ ನನ್ನ ಎಲ್ಲ ಸೆಟ್ಟಿಂಗ್ ಮಾಡಿದ್ದೀನಿ ಫೈನಲ್ ಈ ಥರ. ಬಟ್ ದೇವ್ರ ಮನೆಯೂ ಫುಲ್ ಕ್ಲೀನಿಂಗ್, ಕೆಳಗಡೆಯಿಂದ ಫುಲ್ಲು ಕ್ಲೀನಿಂಗ್ ಮಾಡಿಬಿಟ್ಟಿದ್ದೀನಿ. ಮೊನ್ನೆ ಬೆಂಗಳೂರಿಂದ ಬರುವಾಗ ಸ್ವೀಟ್ ತಂದಿದ್ದೆ, ಹಸುವಾಗಿದೆ ಅಂತ ಅದನ್ನೇ ತಿಂತಾಯಿದ್ದೀನಿ. ಸ್ವೀಟ್ಸ್ ಅಂದರೆ ನಂಗೆ ತುಂಬ ಇಷ್ಟ, ತಿಂತಾಯಿದ್ದೀನಿ. ದೀಪಾವಳಿ ಹಬ್ಬದ ಆಚರಣೆ ಅಂತಂದರೆ, ಯಾವುದೇ ಹಬ್ಬ ಆಚರಣೆ ಮಾಡಲಿ ಮನೇನ ಕ್ಲೀನ್ ಮಾಡಿಕೊಡದೆ ಆಚರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಏನೇ ಆಗಲಿ, ಅದು ಮೊನ್ನೆ ತಾನೇ ನಮ್ಮೂರಲ್ಲಿ ಊರ ಹಬ್ಬ ನಡೀತು, ಊರ ಜಾತ್ರೆ ನಡೀತು. ಆ ಊರ ಜಾತ್ರೆ ನಡೆದಾಗ ಆಲ್ರೆಡಿ ಮನೆಯೆಲ್ಲ ಕಂಪ್ಲೀಟ್ ಪೇಂಟ್ ಮಾಡಿಸಿದ್ದೆ ಹಬ್ಬದಲ್ಲಿ. ಆದ್ರೂ ನನಗೆ ಯಾಕೋ ಮನಸ್ಸು ಬರಲಿಲ್ಲ, ಹಂಗಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದೊಂದು ನೋಡಿ, ವಿ ಐ ಪಿದು ಸೂಟ್ ಕೇಸ್. ಇದು ನಿಜವಾಗ್ಲೂ ಇದೊಂದು ಮೆಮೊರೇಬಲ್ ಅಂತ ಹೇಳಬಹುದು. ಏನಂತಂದರೆ, ನನ್ನ ತಂಗಿ ಫಸ್ಟ್ ಜಾಬಿಗೆ ಜಾಯ್ನ್ ಆದಾಗ, ಅವಳು ಪೊಲೀಸ್ ಆಗಿ ಫಸ್ಟಿಗೆ ಜಾಬಿಗೆ ಜಾಯ್ನ್ ಆದಾಗ ಅವಳಿಗೆ ಸ್ಟೇಷನ್ನಲ್ಲಿ ಇದು ಗಿಫ್ಟಾಗಿ ಕೊಟ್ಟಿದ್ದರು. ಇದೇ ದೀಪಾವಳಿ ಟೈಮಲ್ಲೇ ಗಿಫ್ಟಾಗಿ ಕೊಟ್ಟಿದ್ದರು, ಹಂಗಾಗಿ ನೆನಪಿದೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ರಿ. ಬಟ್ಟೆ ಎಲ್ಲ ಈ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಲಾಸ್ಟಿಗೆ ಈ ಥರ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಈ ಥರ ಎಲ್ಲ ಕಬೋರ್ಡಲ್ಲಿ ಬಟ್ಟೆಗಳನ್ನು ಜೋಡಿಸಿಟ್ಟಿದ್ದೀನಿ. ಈ ಬಟ್ಟೆಗಳು ಎಷ್ಟು ದಿನ ಹಿಂಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಇಷ್ಟು ಬಟ್ಟೆ ಜೋಡಿಸೋದಿದೆ. ನಿಜವಾಗ್ಲೂ ಬಟ್ಟೆಗಾಗಿಯೇ ಒಂದು ಮನೆ ಕಟ್ಟಿಸ್ಬೇಕು ಅಂದ್ಕೊಂಬಿಟ್ಟಿದ್ದೀನಿ ನೆಕ್ಸ್ಟ್. ಅಷ್ಟು ಬಟ್ಟೆಗಳಿದ್ದಾವೆ. ಒಂದು 2-3 ಬ್ಯಾಗ್ಸ್ ಈಗ ಆಲ್ರೆಡಿ ಬೇರೆ ಕಡೆ ತೆಗ್ದಿಟ್ಟಿದ್ದೀನಿ ಬೇರೆಯವ್ರಿಗೆ ಕೊಡೋಕ್ಕೆ. ಅಷ್ಟು ಬಟ್ಟೆಗಳಿದ್ದಾವೆ. ಇಷ್ಟು ಬಟ್ಟೆ ನಾನಿನ್ನೂ ಅದನ್ನು ಕಬೋರ್ಡಿಗೆ ಸೆಟ್ ಮಾಡಬೇಕು. ಯಾವಾಗ ಸೆಟ್ ಮಾಡಬೇಕು ಏನೋ, ಅಬ್ಬಬ್ಬಾ ಸಾಕಾಗೋಯ್ತು. ನಿಜವಾಗ್ಲೂ ಗಂಡು ಮಕ್ಳ ಲೈಫೇ ತುಂಬ ಚೆನ್ನಾಗಿ ಅನ್ಕೋತೀನಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಗಂಡು ಮಕ್ಳ ಲೈಫೇ ಚೆನ್ನಾಗಪ್ಪ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ನೋಡ್ರಿ, ಮನೆಯಲ್ಲೇ ಕಷ್ಟಪಡಬೇಕು, ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಮತ್ತು ಇದನ್ನೆಲ್ಲ ಮಾಡ್ಕೋಬೇಕು. ಗಂಡು ಮಕ್ಳದ್ದು ಏನಿರುತ್ತೆ ನೋಡಿ. ನನ್ನ ಮಗ ಮೇಲೇರಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಫುಲ್ಲು ಏನಪ್ಪ, ನಾನು ಸ್ಕೂಲ್ಗಾದರೂ ಯಾಕೆ ಹೋಗ್ಲಿಲ್ವೋ ಅಂದ್ಕೊಂಬಿಟ್ಟಿದ್ದಾನೆ ಅವನು. ಎಲ್ಲ ಅವನೇ ಮೇಲೆತ್ತಿ ಕ್ಲೀನ್ ಮಾಡ್ತಾಯಿದ್ದ. ದೊಡ್ಡಮ್ಮ ಯಾವ ರೀತಿ ಹೇಳ್ತಾಯಿದ್ರೋ ಅವನು ಆ ಥರ ಕ್ಲೀನ್ ಮಾಡ್ತಾಯಿದ್ದ ನೋಡ್ರಿ. ಹೊರಗಡೆ ಇವಾಗ ನೆಕ್ಸ್ಟ್ ಹೊರಗಡೆ ಕ್ಲೀನ್ ಮಾಡ್ತಿದ್ದೀನಿ. ನಾನು ಕೂಡ ನನಗೆ ಬಂದಿರೋಂಥ ಶೀಲ್ಡ್ಗಳಿರ್ತಾವಲ್ಲ, ಪ್ರೋಗ್ರಾಮ್ಸ್ಗಳಿಗೆ ಹೋದಾಗ ಗಿಫ್ಟ್ ಪರ್ಪಸ್ಸಾಗಿ ಕೊಟ್ಟಿರ್ತಾರೆ ನೆನಪಿನ ಕಾಣಿಕೆಯಾಗಿ, ಅದನ್ನೆಲ್ಲ ಕ್ಲೀನಿಂಗ್ ಮಾಡಿರ್ತಾಯಿದ್ದೆ. ಈಗ ಆಲ್ರೆಡಿ 2 ಬ್ಯಾಗ್ ತೆಗ್ದಿಟ್ಟಿದ್ದೀನಿ, ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. 2 ಬ್ಯಾಗ್ ತೆಗ್ದಿಟ್ಟಿದ್ದೀನಿ. ಸದ್ಯ ಈಗ ನಾನಿಡುವಂತಹ ಪ್ಲೇಸ್ನಲ್ಲಿ ಎಷ್ಟು ಇಡೋಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಇಟ್ಟಿದ್ದೀವಿ. ಮನೇಲಿ ಜಾಗ ಇಲ್ದಿರೋ ಕಾರಣ ಬ್ಯಾಗಲ್ಲಿ ತುಂಬಿಟ್ಬಿಟ್ಟಿದ್ದೀನಿ.
ನೋಡೋಣ. ನಾನು ನೆಕ್ಸ್ಟ್ ಮನೆ ಕಟ್ಸಿದಾಗ ಇದಕ್ಕಾಗಿಯೇ ಒಂದು ಒಳ್ಳೆ ಪ್ಲೇಸ್ ಕಟ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಶೀಲ್ಡ್ಗಳು ಇಡೋಕ್ಕಾಗಿ. ಯಾಕಂದರೆ ಕಲಾವಿದರಿಗೆ ಉಳಿಯೋದೇ ಇದೊಂದೇ. ಅವ್ರಿಗೆ ಕೊಟ್ಟಿರೋ ದುಡ್ಡು ಉಳಿಯೋದಿಲ್ಲ. ಈ ಥರ ಶೀಲ್ಡ್ಗಳು ನೋಡ್ತಾ ಇದ್ದರೆ, ಓ ಇಂಥ ಊರಿಗೆ ಹೋಗಿದ್ವಲ್ಲ, ಈ ಥರ ಪಾತ್ರ ಮಾಡಿದ್ವಲ್ಲ ಅಂತ ನೆನಪು ಮಾಡ್ಕೊಳೋದೇ ಒಂದು ಖುಷಿ. ಇದೇನಪ್ಪ ಶೀಲ್ಡು ಏನೋ ಅಂದ್ಕೊತೀವಿ ಆ ಟೈಮ್ನಲ್ಲಿ, ಎಷ್ಟು ಶೀಲ್ಡ್ ಬಿಡಪ್ಪ ಮನೆ ತುಂಬ ಇದ್ದಾವೆ ಅಂತ. ಬಟ್ ಈ ಥರ ನೋಡಿದಾಗ ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಗುತ್ತೆ. ಕಲಾವಿದರಾಗಿ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಯಾಕಂದರೆ ಅದ್ರ ಮೇಲೆ ಹೆಸರು ನೋಡ್ತಾ ಇದ್ರೆ, ಓ ಈ ಟೈಮಲ್ಲಿ ಈ ಊರಿಗೆ ಹೋಗಿದ್ವಲ್ಲ, ಓ ಆ ಟೈಮಲ್ಲಿ ಈ ಊರಿಗೆ ಹೋಗಿದ್ವಲ್ಲ, ಈ ಪಾತ್ರ ಮಾಡಿದ್ವಲ್ಲ ಅಂತ ನಮ್ಮ ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕೋಕ್ಕೆ ಇದು ಒಂದು ಚಾನ್ಸ್. ಖಂಡಿತ ವರ್ಷಕ್ಕೊಮ್ಮೆ ಮಾತ್ರ ನಾನು ನೆನಪು ಮಾಡ್ಕೊಳ್ತಾನೆ ಇರ್ತೀನಿ. ನಮ್ಮ ಮನೆಯವ್ರಿಗೂ ಹೇಳ್ತಾ ಇದ್ದೆ, ಈ ಊರಿಗೆ ಹೋದಾಗ ಹಿಂಗೆ ನಡೆದಿತ್ತು, ಆ ಊರಿಗೆ ಹೋದಾಗ ಹಂಗೆ ನಡೆದಿತ್ತು ಅಂತೇಳಿ. ಅಲ್ಲಿ ಆ ಟೈಮಲ್ಲಿ ನಡೆದಕ್ಕಂಥ ಇನ್ಸಿಡೆಂಟ್ಗಳನ್ನೆಲ್ಲ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ಮಾತ್ರ ಏನೂ ಕೆಲಸ ಮಾಡಲಿಲ್ಲ, ನೋಡ್ಕೋತ ಸುಮ್ಮನೆ ನಿಂತಿದ್ರು. ಫಸ್ಟ್ ನನ್ನ ಲೈಫಲ್ಲಿ ಡ್ರಾಮಾದಲ್ಲಿ ಅಂದರೆ ನಾಟಕದಲ್ಲಿ ಪಾತ್ರ ಮಾಡಿದ ಮೇಲೆ ಸಿಕ್ಕಂಥ ಫಸ್ಟ್ ಗಿಫ್ಟ್ ಇದು. ಇದೇ ನನ್ನ ಮೊದಲನೇ ಗಿಫ್ಟ್. ನನ್ನ ಮೇಲೆ ಪ್ರೀತಿ ಇಟ್ಟಂಥ ಎಲ್ಲ ನನ್ನ ಅಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನೋಡಿರಿ, ಇಷ್ಟು ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ, ಇನ್ನೂ ಇಷ್ಟಿದೆ. ಅಲ್ಲಿ ಹೊರಗಡೆ ಟಬ್ಬಲ್ಲೇ ಇಷ್ಟಿದ್ದೀನಿ, ಇನ್ನೂ ಇಷ್ಟಿದೆ. ಈ ಬಕೆಟೆಲ್ಲ ಅಷ್ಟಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಇದೆ ನೋಡಿ, ಎಲ್ಲೋ ಆಡಿದಾಗ ರಕ್ತರಾತ್ರಿಯಲ್ಲಿ ಪೌರಾಣಿಕ ನಾಟಕದಲ್ಲಿ ಪಾತ್ರ ಮಾಡಿದಾಗ ಕೊಟ್ಟಿದ್ದರು. ಯಾವನ್ನೂ ಕಳ್ಕೊಂಡಿಲ್ಲ, ನಾನು ಸೇಫಾಗಿ ಇಟ್ಟಿದ್ದೀನಿ. ಬಟ್ ಅಲ್ಲೊಂದು ಮಿಸ್ ಆದಾಗ ಈ ಥರ ಸಿಕ್ಕಾಗ ತೆಗೆದಿಟ್ಕೊಳ್ತೀನಿ. ಇದು ಕೂಡ ವೀರಾಪುರ ಗ್ರಾಮದಲ್ಲಿ ನನ್ನ ಜೊತೆ ಪಾತ್ರ ಮಾಡಿದವರು ನನಗೆ ಗಿಫ್ಟಾಗಿ ಬಯಲಾಟದಲ್ಲಿ ಮೊದಲನೇ ಫೋಟೋ ಗಿಫ್ಟ್ ಅಂತ ಬಂದಿದ್ದು ಇದೇ ಫಸ್ಟ್. ನನಗೆ ಫೋಟೋ ಗಿಫ್ಟ್ ಬೇರೆ ಬೇರೆ ಥರ ಗಿಫ್ಟ್ಗಳು ಕೊಟ್ಟಿದ್ದರು, ಬಟ್ ಫೋಟೋ ಅಂತ ಕೊಟ್ಟಿದ್ದು ಇದೇ ಫಸ್ಟ್. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ತುಂಬಾ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿ. ಇಷ್ಟೆಲ್ಲ ಪ್ರೀತಿ ಇಟ್ಟಿದ್ದಾರಲ್ಲಪ್ಪ ನನ್ನ ಮೇಲೆ. ಯಾವತ್ತಿಗೂ ನಿಮ್ಮ ಪ್ರೀತಿನ, ನಿಮ್ಮ ಅಭಿಮಾನನ ನಾನು ಇದೇ ಥರ ಉಳಿಸ್ಕೋತೀನಿ. ನಿಮ್ಮ ಪ್ರೀತಿನೂ ಅಭಿಮಾನ ನನಗೆ ಇದೇ ಥರ ಕೊಡಿ. ನನ್ನ ಕೊನೆಗೆ ಉಳಿಯೋದಿದೆ. ಯಾಕಂದರೆ ನಾವು ಡ್ರಾಮಾ ಆಡಿ ಬಂದು ಪೇಮೆಂಟ್ ಕೊಟ್ಟಿದ್ದು ನಮ್ಗೆ ಉಳಿಯೋದಿಲ್ಲ. ಅವ್ರು ಮಾಡಿರ್ತಕ್ಕಂಥ ನಮಗೆ ಪ್ರೀತಿ ತೋರಿಸಿರ್ತಕ್ಕಂಥ ಅಭಿಮಾನ ಅದೇ ಕೊನೆಯವರೆಗೂ ನೆನಪಿರೋದು. ನೋಡಿ, ಇದು ಕೂಡ ನನ್ನ ಸಾಮಾಜಿಕ ನಾಟಕದಲ್ಲಿ ಗಿಫ್ಟ್ ಕೊಟ್ಟಿದ್ದರು. ಕೊಟ್ಟಿರೋ ಗಿಫ್ಟ್ ನೋಡಿಕೊಂಡ್ರೆ ಸಾಕಷ್ಟು ಇದ್ದಾವೆ, ಬಟ್ ಹಾಕೋಕ್ಕೆ ಜಾಗ ಇಲ್ಲ ನಮ್ಮ ಮನೆಯಲ್ಲಿ. ಹಂಗಾಗಿ ಒಂದು ಇದರಲ್ಲಿ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಇದು ನನ್ನ ಫಸ್ಟ್ ಫೋಟೋ ಫ್ರೇಮ್ ಸ್ಕೂಲ್ ಓದುವಾಗ. ಯಾವ ಥರ ಯಪ್ಪ ಮೊದಲು ಹಿಂಗಿದ್ದ ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ. ಫಸ್ಟ್ ಸ್ಕೂಲ್ 5th ಇದ್ದಾಗ ನೋಡಿರಿ ಇದು. ಈ ಫೋಟೋಸ್ 5th ಇದ್ದಾಗ ತೆಗ್ಸಿರೋಂಥ ಫೋಟೋ. ಇದು ಕೂಡ ನನಗೊಬ್ಬ ಅಭಿಮಾನಿಗಳು ಸ್ಕೆಚ್ ಅಂದರೆ ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿಬಿಟ್ಟು ಲೈವಲ್ಲಿ ಅವರು ಫಸ್ಟ್ ಟೈಮ್ ನೋಡಿದಾಗ ಇದೇ ಡ್ರೆಸ್ನಲ್ಲಿದ್ದಂತೆ ಅದೇ ಥರ ಸ್ಕೆಚ್ ಮಾಡಿದ್ದಾರೆ. ಇದು ನನ್ನ ಸೆಕೆಂಡ್ ಗಿಫ್ಟ್. ಸೋಮಲಾಪುರ ಗ್ರಾಮದವರು ಗಿಫ್ಟ್ ಕೊಟ್ಟಿರೋದು. ಸೋಮಲಾಪುರ ಗ್ರಾಮದಾಗ ಎಲ್ಲ ಕಲಾವಿದರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಕೂಡ ನನ್ನ ಮೇಲೆ ತುಂಬ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ಬಂದಿರತಕ್ಕಂಥ ಗಿಫ್ಟು ಇವನ್ನೆಲ್ಲ ನೋಡ್ತಾ ಇದ್ದರೆ ಇಷ್ಟೇ ತಾನೇ ಜೀವನ, ಹೌದಾ? ಇವತ್ತಿರ್ತೀವೋ ನಾಳೆ ಇಲ್ವೋ ಗೊತ್ತಿಲ್ಲ, ಕೊನೆಗೆ ಉಳಿಯೋದೇ ಇದು ಪ್ರೀತಿ ವಿಶ್ವಾಸ ಅಲ್ವಾ? ನಮ್ಮ ತಮ್ಮ ಎಲ್ಲ ಫೋಟೋಸ್ನ ಸೆಟ್ ಮಾಡ್ತಾ ಇದ್ದಾನೆ. ಮುಂದಿನ ವೀಡಿಯೋಸ್ಗಾಗಿ ನೋಡಿ.